ಮಾನ್ಯ ವೀಕ್ಷಕರೇ, ನಿನ್ನೆ ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂಥ ಒಂದು ದುರ್ಘಟನೆ ನಡೆದು ಹೋಗುತ್ತೆ. ಆ ದುರ್ಘಟನೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಂಪರ್ಕಿಸುವ ಹೆಬ್ಬಾಗಿಲಿನಲ್ಲಿ ಘಟನೆ ನಡೆದು ಹೋಗ್ಬಿಡುತ್ತೆ. ಏನೊಂದು ಅಪಘಾತಕ್ಕೆ ಬಲಿಯಾಗ್ತಾರೆ, ಇಡೀ ದೇಹ ಅಪ್ಪಚ್ಚೆ ಆಗ್ಬಿಟ್ಟಿರುತ್ತೆ. ಹೌದಪ್ಪ, ಕಾರ್ ಏನಾದರೂ ಆಗಿತ್ತ? ಆ ಕಾರು 2 ಕೋಟಿ ಬೆಲೆ ಬಾಳುವಂಥ ಕಾರ್. ಮುಂದ್ಗಡೆಯಿಂದ ಬಂದು ಏನಾದರೂ ಆಗಿದ್ರು ಏರ್ ಬ್ಯಾಗ್ಗಳು ಓಪನ್ ಆಗುವ, ಹಿಂದ್ಗಡೆಯಿಂದ ಏನಾದರೂ ಆದ್ರೂ ಓಪನ್ ಆಗೋದು, ಪೂರ್ತಿ ಸೇಫ್ಟಿ ಇರುವಂಥ ಕಾರು. ಅಂಥ ಕಾರ್ನಲ್ಲಿ ಮರಣ ಆಗುತ್ತ ನಾವು ಯೋಚನೆ ಮಾಡಬೇಕಾದ್ರೆ, ಹಾಗಾದ್ರೆ ಈ ಸಾವಿಗೆ ಹೊಣೆ ಮಾಡೋದು ಯಾರು ಅನ್ನೋದು ನಮ್ಮಲ್ಲಿ ನಾವು, ಯಾಕಂದ್ರೆ ಈ ಅಪಘಾತ ಯಾಕಾಯ್ತು, ಏನಾಯ್ತು ಅಂತ ಹೇಳಿ ಇದಕ್ಕೆ ಯಾರಾದರೂ ಹೊಣೆ ಹೊರಬೇಕಲ್ಲ. ಯಾರಾಗ್ಬೋದು ಇರಲಿ? ಕಾರ ಅಥವಾ ಪಕ್ಕದ ರಸ್ತೆಯಲ್ಲಿ ಬಂದಂಥ ಗಾಡಿ, ಏನು 40ರಿಂದ 50 ಟನ್ ವೇಟ್ ಹೊತ್ತಂತ ಕಂಟೈನರ್ ಮೇಲಿಂತ್ರ ಇವ್ರ ಮೇಲೆ ಉರುಳಿ ಬೀಳುತ್ತಾ ಆ ವ್ಯಕ್ತಿಯ, ಅಥವಾ ರಸ್ತೆಯ? ಯಾಕಂತ ಹೇಳಿದ್ರೆ ಈ ರಸ್ತೆ ಕಂಪ್ಲೇಂಟ್ ಬಗ್ಗೆ ಸುಮಾರು ದಿವಸದಿಂದ ನಡೀತಾ ಇದೆ. ಬೆಂಗಳೂರು ಸಂಪರ್ಕಿಸುವಂಥ ಹೆಬ್ಬಾಗಿಲು ಲಕ್ಷಾಂತರ ವಾಹನಗಳು ಚಲಿಸ್ತಾವಿಲ್ಲಿ, ಕೋಟ್ಯಾಂತರ ಜನ ಇಲ್ಲಿ ಹೋಗಿ ಬರ್ತಾರೆ. ಆದರೆ ಈ ರಸ್ತೆ ಗುಣಮಟ್ಟ ಯಾರಾದರೂ ನೋಡಿದಾರ? ಅಥವಾ ಈ ರಸ್ತೆ ಅಷ್ಟು ಏನು 6 ಪಥ ಇದೆ ಅಂತ ಇಂತಿಂಥ ದೊಡ್ಡ ದೊಡ್ಡ ಗಾಡಿ ಬಿಡ್ಲಿಕ್ಕೆ ಅದರಲ್ಲಿ ಕಂಟೈನರ್ಗಳನ್ನು, ಅಥವಾ ಆ ಗಾಡಿಯಲ್ಲಿ ಹೋಗುವಂಥವ್ರು ತಮ್ಮ ಕನಸು ಹೊತ್ಕೊಂಡು ಬೆಂಗಳೂರಿಗೆ ಬಂದಿರ್ತಾರೆ. ಕನಸು ಅಂತ ಹೇಳಿದ್ರೆ 3 ಸಾಫ್ಟ್ವೇರ್ ಕಂಪ್ನಿಗಳು, ಯಾಕೆಂದ್ರೆ IT ಇರುವುದೇ ಇಲ್ಲಿ ಹಬ್ಬಿಲ್ ಇರೋದು, ಅಂಥ ದೊಡ್ಡ ಅಂಥ ಊರಲ್ಲಿ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಏನೂ ಇರಲಾರ್ದೆ ತಮ್ಮ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಕಷ್ಟದಿಂದ. ಕರ್ನಾಟಕ ಮಹಾರಾಷ್ಟ್ರ ಗಡಿ ಪ್ರದೇಶದಿಂದ ಬಂದು ಎಲ್ಲೋ ಕಷ್ಟಪಟ್ಟು ಎಜುಕೇಷನ್ ಮಾಡಿ ಇಲ್ಲಿ ಬಂದು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿ ತಮ್ಮ ಸ್ವಂತ ಕಂಪನಿಯನ್ನು, ಆನಂತರ ಗುರುಗ್ರಾಮ ಅಂದರೆ ದೆಹಲಿ ಪಕ್ಕ ಒಂದು ಕಂಪನಿಯನ್ನು, ಪುನಾದಲ್ಲಿ ಒಂದು ಕಂಪನಿ ಹಾಕ್ತಾರೆ, 300 ಜನರಿಗೆ ಕೆಲಸ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ತಾವೊಂದು ಹೊಸ ಗಾಡಿ ಪರ್ಚೇಸ್ ಮಾಡ್ತಾರೆ, ಅಂದರೆ ತಗೊಳ್ತಾರೆ, ಖರೀದಿ ಮಾಡ್ತಾರೆ. ಗಾಡಿ ತುಂಬ ಅದ್ಭುತವಾಗಿರಲಿ, ಚೆನ್ನಾಗಿರಲಿ, ರಸ್ತೆಯಲ್ಲಿ ಯಾವುದೇ ದುರ್ಘಟನೆ ಸಂಭವಿಸದಿರಲಿ ಅಂಥೇಳಿ ಎಲ್ಲ ಅಧ್ಯಯನ ಮಾಡಿ 2 ಕೋಟಿ ರೂಪಾಯಿ ಕೊಟ್ಟು ಒಂದು ಅದ್ಭುತವಾದ ಕಂಪನಿಯ ಕಾರನ್ನು ಪರ್ಚೇಸ್ ಮಾಡ್ತಾರೆ. ತಮ್ಮ ಊರಿಗೆ ಈ ಗಾಡಿನ ತಗೊಂಡು ಹೋಗಿ ತಮ್ಮ ಹಿರಿಯರನ್ನ ಭೇಟಿ ಆಗಬೇಕಂತ ಅವರು ಹೊರಡ್ತಾರೆ. ಅದನ್ನು ಯಾವ ಸಮಯದಲ್ಲಿ? ಬೆಂಗಳೂರಿನಿಂದ ಹೊರಡೋದವರು, ಅವರು ಹೈವೇ ಅಂತ ಹೇಳಿದರೆ ಬೆಳಗ್ಗೆ 10 ಗಂಟೆಗೆ ಈ ಹೈವೇಯಲ್ಲಿ ಬೆಂಗಳೂರಿನಿಂದ ಅವ್ರು ತುಮಕೂರು ಮಧ್ಯೆ ಹೈವೇಯಲ್ಲಿ ಹೊರಡ್ತಾರೆ. ಆಗ ಗಾಡಿ ಹಿಂದಿಂದ ಹೊಡೆದ್ರು ಒಂದು ಸಮಸ್ಯೆ ಅಂತ ಇಟ್ಕೊಳ್ಳಿ, ಮುಂದಿಂದ ಹೊಡೆದ್ರು ಸಮಸ್ಯೆ. ಅಂದರೆ ಪಕ್ಕದ ರೋಡಲ್ಲಿ ಬರುವಂಥ ಕಂಟೈನರ್ ಮೇಲೆ ಉರುಳುತ್ತೆ. ಉರುಳಿದಾಗ ಕುಟುಂಬನೇ ಅಪ್ಪಚ್ಚಿ, ಯಾರಂತೆ ಗೊತ್ತಿಲ್ಲ ಕಾರೊಳಗೆ. ಆದರೆ ಈ ಸಾವಿನ ಹೊಣೆ ಯಾರಾಗ್ತಾರೆ? ನಿನ್ನೆ ಇವತ್ತೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ, ಕೆಲವೊಬ್ರು ಹೇಳ್ತಾರೆ, ಮಾತಾಡ್ತಾರೆ. ಹಾಗಾದ್ರೆ ಇದ್ರ ಹೊಣೆ ಹೊರೋರು ಯಾರು? ಈಗ ಕಂಟೈನರ್ ಡ್ರೈವರ್ ಹೇಳ್ತಾನೆ ತನ್ನ ಒಂದು ಸುಮಾರು ಸಂದರ್ಶನಗಳಲ್ಲಿ, ನಾನು 30ರಿಂದ 40 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇದ್ದೆ, ಮುಂದೆ 2 ಗಾಡಿಗಳು ಹೋಗ್ತಾ ಇದ್ದು, ಅವು ಸಡನ್ನಾಗಿ ಬ್ರೇಕ್ ಹಾಕಿದ್ದು, ಹೀಗಾಗಿ ನಾನು ಬ್ರೇಕ್ ಒತ್ತಿದ್ದೆ. ಹಾಗಾದ್ರೆ ಅವು ಸಡನ್ನಾಗಿ ಬ್ರೇಕ್ ಯಾಕೆ ಹಾಕಿದ್ದು? ಯಾಕಂದರೆ ವಿಶೇಷವಾದ ರಸ್ತೆ, ದೇಶದಲ್ಲಿ ಕಾನೂನಿದೆ ಏನಂತ ಹೇಳಿ 60 ಕಿಲೋಮೀಟರ್ಗೆ ಒಂದು ಟೋಲ್ ಇರಬೇಕು ಅಂತ. ಬೆಂಗಳೂರಿನಿಂದ ತುಮಕೂರು ಸಂಪರ್ಕಿಸೋ ಟೋಲಿಂದ ಟೋಲಿ 43 ಕಿಲೋಮೀಟರ್ ಆಗುತ್ತೆ, ಅಲ್ಲಿ 2 ಟೋಲ್ಗಳಿದ್ದಾವೆ. ಆಮೇಲೆ ಇನ್ನೂ ಒಂದು ರೂಲ್ಸ್ ಇದೆ ಸರ್ಕಾರದ್ದು, ಟೋಲ್ ಇರುವಲ್ಲಿ ಪಕ್ಕದಲ್ಲಿ ಆಸ್ಪತ್ರೆ ಇರಬೇಕು, ಕ್ರೇನ್ ಇರಬೇಕು, ಆಂಬುಲೆನ್ಸ್ ರೆಡಿ ಇರಬೇಕು ಅಂಥೇಳಿ, ವಿಶೇಷವಾಗಿ ಶೌಚಾಲಯಗಳಿರಬೇಕು. ಇದು ಟೋಲು ಕಾಂಟ್ರಾಕ್ಟ್ ಕೊಟ್ಟಾಗ ಟೋಲನ್ನು ಮಾಡಲಿಕ್ಕೆ, ಯಾಕೆಂದರೆ ಸರ್ಕಾರಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಈ ರಸ್ತೆಗಳನ್ನ ನಿರ್ಮಿಸ್ತಾರೆ. ಅಂದರೆ ಸರ್ಕಾರ ಸ್ವಾಧೀನಪಡಿಸ್ಕೊಂಡ ನಂತರ ರಸ್ತೆಯನ್ನೊಬ್ರು ನಿರ್ಮಿಸ್ತಾರೆ, ಆಮೇಲೆ ಗೇಟ್ ಹಾಕಿದ್ದಕ್ಕೆ ಅದಕ್ಕೊಂದು ಕಾಂಟ್ರಾಕ್ಟ್ ಕೊಡ್ತಾರೆ. ಆದರೆ ಇವ್ರು ಯಾರು ತಪ್ಪಿಸ್ಕೊಂಡು ಹೋಗಬಾರ್ದಂತ ಗೇಟ್ ಮುಂದೆ ದೊಡ್ಡ ಹಂಸ ಇರುತ್ತೆ, ಅಲ್ಲಿ ಲಾರಿ ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡ್ರೆ. ನಮ್ಮ ಸರ್ಕಾರದ ವ್ಯವಸ್ಥೆಯವರು ರಸ್ತೆಗಳಲ್ಲಿ ಎಲ್ಲಿ 2 ವೀಲರ್ ಅವನು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಅವ್ನು ಹಿಡಿಲಿಕ್ಕೆ ನಿಂತೀವಿ, ಹಿಡಿಬೇಕು, ಇವತ್ತು ಫೈನ್ ಹಾಕ್ಬೇಕು ಅನ್ನೋದ್ರಲ್ಲಿ ನಾವು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಆದರೆ 40ರಿಂದ 60 ಟನ್ ಹೊತ್ತಂಥದ್ದು ಈ ರೀತಿ ಉದ್ದಂದ ಲಾರಿ ಬರಲಿಕ್ಕೆ ಈ ರಸ್ತೆ ಯೋಗ್ಯ ಇದೇನಾ ಅಂತ ಯಾರಾದರೂ ಯೋಚನೆ ಮಾಡ್ತಾರ? ನಮ್ಮ ನಾಳವರು. ಆಮೇಲೆ ನಾವು ಯಾಕಂದರೆ ನಮ್ಗೆ ಆಳವರು ಇದನ್ನು ಯೋಚನೆ ಮಾಡಿರ್ತಾರೆ. ಯಾಕಂದ್ರೆ ನಾವೇನಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ರಸ್ತೆ ನೋಡಿರ್ತೇವೆ, ಉದ್ಘಾಟನೆ ಆಗೋತ್ತಿಗೆ ಇಲ್ಲಿ ಇದೆ, ಆ ವ್ಯವಸ್ಥೆ ಇದೆ, ಇಲ್ಲೆಲ್ಲ ಅದು ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಓಡಾಡಿರುತ್ತೆ.
ನಿಜವಾದ ರಸ್ತೆಗೆ ಹೋದ್ಮೇಲೆ ಏನೂ ಇರೋದಿಲ್ಲ ಅಲ್ಲಿ. ಬೆಂಗಳೂರಿನ ಸಂಪರ್ಕಿಸುವಂಥ ತುಮಕೂರಿನಿಂದ ಬೆಂಗಳೂರು ರಸ್ತೆನ ನೋಡಿದ್ದಾರೆ, ಎಷ್ಟು ಗುಂಡಿಗಳಿದಾವೆ ರೋಡ್ ತಗ್ಗಲ್ಲಿ. ಅಲ್ಲಲ್ಲೇ ರಸ್ತೆ ನಿರ್ಮಾಣ ವರ್ಷಗಳಿಂದ ನಡೀತಾ ಇದೆ. ಎಲ್ಲ ಕಡೆ ಕಾಮಗಾರಿ ಪ್ರಗತಿಯಲ್ಲಿದೆ. ಅದು ಬೋರ್ಡ್ ಇರುತ್ತೆ, ಆದರೆ ನಿಮಗೆ ಟೋಲಲ್ಲಿ ಎಲ್ಲೂ ಬೋರ್ಡ್ ಇರುವುದಿಲ್ಲ. ನಿಮಗೆ ಟೋಲ್ ಕಲೆಕ್ಟ್ ಮಾಡೋತ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಅದಿದೆ, ಆ ಬೋರ್ಡ್ಗಳೇ ಇರುವುದಿಲ್ಲ. ಈ ರಸ್ತೆಯಲ್ಲಿ ಈ ರೀತಿಯ ವಾಹನಗಳು ಮಾತ್ರ ಚಲಿಸಬಹುದಂತೆಲ್ಲಾದ್ರೂ ಬೋರ್ಡ್ ಇದೆನಾ? ಕಂಟೈನರ್ ಚಲಿಸಲಿಕ್ಕೆ ಯೋಗ್ಯ ಇಲ್ಲ, 40, 50, 60 ಟನ್ ಹೊತ್ತಂಥ ಗಾಡಿಗಳು ಈ ರಸ್ತೆ ಇಲ್ಲ ಅನ್ನುವಂಥದ್ದು ಮಾಡಿದಾರಾ? ಅಥವಾ ಅದಕ್ಕೆ ಯಾರಾದರೂ ಹಿಡಿದು ಫೈನ್ ಹಾಕುವಂಥವ್ರು ಇದ್ದಾರೆ. ಫೈನ್ ಹಾಕುವುದು ಕೇವಲ ಎರಡೇ, ಒಂದು 2 ವೀಲರ್ಗೆ, ಇನ್ನೊಂದು 4 ವೀಲರು. ಆದರೆ ಒಂದು ಇಡೀ ಒಂದು ಫ್ಯಾಮಿಲಿ ಮೇಲೇ ಯಮಪಾಶನಾಗಿ ಎರಗ್ತಾನಲ್ಲ, ಅದಕ್ಕೆ ಯಾರಾದರೂ ಕೇಳಿದಾರಾ? ಅಥವಾ ಅದಕ್ಕೇನಾದರೂ ರಾಜಧಾನಿಗೆ ಎಲ್ಲ ವಸ್ತುಗಳು ಬರಬೇಕು, 2 ಕೋಟಿ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಆ ಗಾಡಿ ಬರೋದಕ್ಕೆ ಸರ್ಕಾರ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಿದೆನಾ? ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಕೇಳ್ತಾರ. ಇದರಲ್ಲಿ ಒಂದು ಚರ್ಚೆನ ಹೇಳ್ತೇನೆ, ಮೊನ್ನೆ ಸದನದಲ್ಲಿ ಒಂದು ಚರ್ಚೆ ಆಗುತ್ತೆ, ಅಲ್ಲಿ ವಿಷಯಗಳು ಬರ್ತಾವೆ. ಒಂದು ಟೋಲ್ ಅಂದ್ರೆ ಹಾಸ್ಪಿಟ್ಲ್ ಇರಬೇಕು, ಆಂಬುಲೆನ್ಸ್ ಇರಬೇಕು ಅಂತ ಹೇಳೆಲ್ಲ ಬರ್ತಾವೆ. ಅಲ್ಲಿ ಇನ್ನೂ ಒಂದು ವಿಷಯ ಬರುತ್ತೆ, ರಾಜ್ಯದಲ್ಲಿ ಸುಮಾರು ಕಡೆ ಟೋಲ್ಗಳು 40-50 ಕಿಲೋಮೀಟರ್ ಮಧ್ಯನೇ 2 ಟೋಲ್ ಇದೆ, 60 ಕಿಲೋಮೀಟರ್ ಒಂದೇ ಟೋಲ್ ಇರಬೇಕು ಅನ್ನೋದು ಬರುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಹಿಂದೆ ಹೋಗ್ಬಿಟ್ರೆ, ಯಾವಾಗ ನ್ಯಾಷನಲ್ ಹೈವೇಗಳನ್ನ ರೆಡಿ ಮಾಡ್ಲಿಕ್ಕೆ ಕೊಟ್ಟರು ಅಂತ ಹೇಳಿದ್ರೆ, ಯಾರಿಗೆ ಇವು ಗೇಟ್ ಎಲ್ಲ ಟೋಲ್ ಹಾಕೊಳ್ಳಿಕ್ಕೆ ಕೊಟ್ಟರು, ಅವಾಗ ಇದ್ದಿದ್ದು 80 ಕಿಲೋಮೀಟರ್ಗೆ ಒಂದು ಟೋಲು. ಆ ನಂತರ ಅವ್ರಿಗೆ ಇನ್ನೂ ಅಂದರೆ ಫೆಸಿಲಿಟಿ ಜಾಸ್ತಿ ಮಾಡಲಿ ಅಂದರೆ, ಆ ರಸ್ತೆ ಪಕ್ಕ ಈ ರಸ್ತೆ ಪಕ್ಕ ಗೋಡೆ ಕಟ್ಟಲಿ, ಏನು ಬ್ಯಾರಿಕೇಡ್ಗಳನ್ನು ಹಾಕಲಿ, ಮಧ್ಯ ಗ್ಯಾಪ್ ಜಾಸ್ತಿ ಕೊಡಲಿ, ಆ ಸೈಡಿನ ರಸ್ತೆ ಈ ಸೈಡಿನ ಮಧ್ಯ. ಆ ನಂತರ ಮಧ್ಯ ಅಗಲವಾದ ಏನು ಪಾತ್ನ ನಿರ್ಮಿಸಲಿ, ಅಲ್ಲಿ ಮಧ್ಯೆ ಗಿಡ ಮರಗಳನ್ನು ಬೆಳೆಸಲಿ, ಆ ಭಾಗದಿಂದ ಬರೋರಿಗೆ ಈ ಭಾಗದಿಂದ ಹೋಗೋರೆ ಲೈಟ್ ಬೀಳಬಾರ್ದು ಅಂಥೇಳಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಸ್ತೆಯನ್ನು ನಿರ್ಮಾಣ ಮಾಡಬೇಕು. ರಸ್ತೆ ನಿರ್ಮಾಣ ಆದ ನಂತರ ಏನಾದರೂ ಬ್ರಿಡ್ಜ್ಗಳು ಮಾಡೋದಿದ್ರೆ, ಇಲ್ಲ ರಸ್ತೆಯನ್ನು ಅಗಲ ಮಾಡೋದಿದ್ರೆ, ಯಾವ ರಸ್ತೆ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಸರ್ವಿಸ್ ರಸ್ತೆ ಮಾಡಬೇಕು ಅನ್ನೋಂಥದ್ದೆಲ್ಲ ರೂಲ್ಸ್ ಇದೆ ಅಂತ. ಇದೆಲ್ಲ ಚರ್ಚೆ ಆಗುತ್ತೆ. ಅಲ್ಲಿ ಇನ್ನೂ ಒಂದು ಸ್ವಾರಸ್ಯಕರ ವಿಷಯ ಚರ್ಚೆ ಆಗುತ್ತೆ. ನಾವೆಲ್ಲ ಜನಪ್ರತಿನಿಧಿಗಳು ಹೋಗುವತ್ತಿಗೆ ಟೋಲ್ ಬೂತ್ ಅವರು ನಮ್ಮ ID ಕಾರ್ಡ್ ಸಮೇತ ಚೆಕ್ ಮಾಡ್ತಾರೆ. ಅಂದರೆ ಈ ಆಯ್ಕೆ ಆದವರು ಅಧಿಕಾರಿ ವರ್ಗದವ್ರಿಗೆ, ಅವ್ರಿಗಂತ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಈ ಟೋಲಿನ ಬಿಸಿ ಇವತ್ತಿನವ್ರಿಗೆ ಗೊತ್ತಿಲ್ಲ, ನಮ್ಮಂಥ ಸಾಮಾನ್ಯರಿಗೆ ಗೊತ್ತು, ಆ ದುಡ್ಡು ಕಟ್ಟಿ ನಾವು ಹೋಗೋತ್ತಿಗೆ. ಆದರೆ ಆ ರೋಡಿನ ಗುಣಮಟ್ಟ ಯಾರು ಚರ್ಚೆ ಮಾಡೋದಿಲ್ಲ ಅನ್ನೋದೇ ತುಂಬ ಬೇಸರದ ಸಂಗತಿ ಅನ್ನುವಂಥದ್ದು. ಯಾಕೆಂದರೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಸ್ತೆಗಳು, ಅದ್ಭುತವಾದ ರಸ್ತೆಗಳು ನೋಡ್ತೇವೆ. ಜನಪ್ರತಿನಿಧಿಗಳು ದೊಡ್ಡವರೆಲ್ಲ ಏನು ಮಾಡ್ತಾರೆ, ಹೆಲಿಕಾಪ್ಟ್ರಲ್ಲೇ ಹೋಗ್ತಾರೆ, ಹೆಲಿಕಾಪ್ಟ್ರಲ್ಲೇ ಬಂದುಬಿಡ್ತಾರೆ ಬೆಂಗಳೂರಿಗೆ. ಅವರು ಈ ರಸ್ತೆಗಳನ್ನೇ ಉಪಯೋಗಿಸೋದಿಲ್ಲ. ಹಾಗಾದರೆ ನಿನ್ನೆ ಆ ದುರ್ಮರಣಕ್ಕೀಡಾದ್ರಲ್ಲ, ಯಾಕೆಂದರೆ ಇಲ್ಲಿ ಕಾರ್ದು ತಪ್ಪ ಇಲ್ಲ, ಮುಂದ್ಗಡೆ ಯಾರಾದರೂ ಬಂದ್ರ ಅದೂ ಇಲ್ಲ, ಪಕ್ಕದ ರಸ್ತೆಯಲ್ಲಿ ಹೋಗುವಂಥ ಗಾಡಿ ಅವ್ರ ಮೇಲೆ ಉರುಳಿ ಬೀಳುತ್ತಂದರೆ ಇದಕ್ಕೆ ಯಾರು ಹೊಣೆ ಹೊರ್ತಾರೆ? ಹಾಗಾದರೆ ಈ ಗಾಡಿನ ಯಾರು ಬಿಟ್ಟರು? ಯಾಕೆಂದರೆ ನಮ್ಮಲ್ಲಿ ರಾಜಕಾರಣಿಗಳು ಇವರು ಪಾದಯಾತ್ರೆಗಳನ್ನ ಮಾಡ್ತಾರೆ, ಯಾವುದ್ಯಾವುದೋ ವಿಷಯಕ್ಕೆ ಪಾದಯಾತ್ರೆ ಮಾಡ್ತಾರೆ. ಇದಕ್ಕೆ ಯಾರೂ ಪಾದಯಾತ್ರೆ ಮಾಡೋದಿಲ್ಲ, ಯಾಕೆಂದರೆ ಅವ್ರದ್ದು ಗಾಡಿ ಹತ್ರ ಪಾಸ್ ಇರುತ್ತೆ ಅವ್ರ ಹತ್ರ ಎಲ್ಲ. ಇದೆಲ್ಲದಕ್ಕಿಂತ ನೀವೇನಾದರೂ ಒಂದು ವೇಳೆ ತುಮಕೂರಿನಿಂದ ಬೆಂಗಳೂರಿಗೆ, ಇಲ್ಲ ಬೆಂಗಳೂರಿನಿಂದ ತುಮಕೂರಿಗೆ ಬನ್ನಿ, ಆ ರಸ್ತೆ ನೋಡಿ ಎಷ್ಟು ಕಡೆ ಅರ್ಧ ಇದಾಗಿದೆ, ಎಷ್ಟು ಕಡೆ ಗುಂಡಿಗಳಿದ್ದಾವೆ. ಆಮೇಲೆ ಇದನ್ನು ಯಾವ ಮಾಧ್ಯಮದವರು ಈ ಪ್ರಶ್ನೆಗಳನ್ನೂ ಮಾಡೋದಿಲ್ಲ. ಈ ರಸ್ತೆ ಹೀಗಿದೆ, ಇಷ್ಟು ದುರಸ್ತಿ ಇದೆ ಅಂತ ಮಾಡೋದೇ ಇಲ್ಲ. ಯಾರೋ ಅಪರೂಪಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸುದ್ದಿಗಳನ್ನ ಮಾಡ್ತಾರೆ. ಈಗ ನಿನ್ನೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದೆ, ಆಕ್ಸಿಡೆಂಟ್ ಆದ ನಂತರ ಇದು ಸುದ್ದಿ, ಇದು ಎಷ್ಟು ದಿವಸ ಇರುತ್ತೆ ಗೊತ್ತಿಲ್ಲ. ಆದರೆ ಯಾರು ಚಿಂತನೆ ಮಾಡೋದಿಲ್ಲ, ಈ ಅಪಘಾತ ಯಾಕಾಯಿತು, ನಿಜವಾಗೂ ಈ ರಸ್ತೆಯಲ್ಲಿ ಇಂತಿಂಥ ದೊಡ್ಡ ಕಂಟೈನರ್ ಬರಲಿಕ್ಕೆ ಯೋಗ್ಯ ಇರುವಂಥ ರಸ್ತೆನಾ ಅಂಥೇಳಿ. ಅಷ್ಟಾಗಲ್ಲ ಇದೆನಾ? ನೀವು ಆ ರಸ್ತೆಯಲ್ಲಿ ಬನ್ನಿ, ನೀವು 40 ಕಿಲೋಮೀಟರ್ಗಿಂತ ಸ್ಪೀಡ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಲಾರಿ ಕಂಟೈನರ್ಗಳೆಲ್ಲ ಹೋಗ್ತಾ ಇರ್ತವೆ, ಅಲ್ಲಿ ಇಲ್ಲಿ ಅಂಥೇಳಿ. ತುಮಕೂರಿನಿಂದ ಹೊರಟ್ರು ಅಂತ ಹೇಳಿದರೆ ನೀವು ಬೆಂಗಳೂರು ಪ್ರವೇಶ ಮಾಡಬೇಕಂದ್ರೆ ನಿಮ್ಗೆ 2 ತಾಸು ಹೋಗ್ಬಿಟ್ಟಿರುತ್ತೆ. ಇದೇನು ಇವತ್ತು ನಿನ್ನೆದಲ್ಲ, ಸುಮಾರು ದಿನದಿಂದನೂ ಹೀಗೇ ಇದೆ. ಯಾರೂ ಇದ್ರ ಬಗ್ಗೆ ಧ್ವನಿನೂ ಎತ್ತುವುದಿಲ್ಲ, ಏನಿಲ್ಲ. ಯಾಕೆಂದರೆ ತುಂಬ ಅರ್ಜೆಂಟ್ ಇರೋರು ಅವ್ರ ಹತ್ರ ಎಲ್ಲ ಹೆಲಿಕಾಪ್ಟರ್ಗಳಿದ್ದಾವೆ. ಇನ್ನಿಲ್ಲಿ
ದಿವಸ ಇದರಲ್ಲಿ ಇದಕ್ಕೆ ತುತ್ತಾಗೋವನಂತ ಹೇಳಿದ್ರೆ ಈ ರಸ್ತೆಗೆ ಸಾಮಾನ್ಯ ಮನುಷ್ಯ ಏನೋ ಕಷ್ಟಪಟ್ಟು ಒಂದು 2 ವೀಲರೋ 4 ವೀಲರೋ ಕನಸು ಕಟ್ಕೊಂಡು ಬಂದು ಬೆಂಗಳೂರಿಗೆ ತೊಗೊಂಡಿರ್ತಾನೆ. ತೊಗೊಂಡ ನಂತರ ತನ್ನ ಕುಟುಂಬದೊಟ್ಟಿಗೆ ಹೋಗ್ತಿರ್ತಾನೆ. 100 ಗುಂಡಿಯಲ್ಲಿ ಇಳಿಸಿ ಅವನು ದುಡ್ಡು ಕೊಟ್ಟು 2 ಕಡೆ ಪೇ ಮಾಡಿ ಹೋಗೋ ಹೊತ್ತಿಗೆ ಅವನಿಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಗಾಡಿದೇನೋ ಪಾರ್ಟೇ ಬಿಚ್ಚಿ ಹೋಗಿರುತ್ತೆ. ಇದನ್ನು ಯಾರೂ ಕೇಳೋದಿಲ್ಲ, ಯಾರೂ ಹೇಳೋದಿಲ್ಲ. ಹೀಗಾಗಿ ನೀವು ನಮ್ಮಂಥ ಜನಸಾಮಾನ್ಯರೇ ಇದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ದಯವಿಟ್ಟು ನೀವೆಲ್ಲ ಪ್ರಶ್ನೆ ಮಾಡಬೇಕು. ಸಂಬಂಧಪಟ್ಟವ್ರಿಗೆ ರಸ್ತೆನ ಒಂದು ವೇಳೆ ನಿರ್ಮಿಸಿ, ಇಂಥ ದೊಡ್ಡ ನಗರಕ್ಕೆ ಬರುವಂಥ ರಸ್ತೆನ ನಿರ್ಮಿಸಿ, ಅದ್ಭುತವಾದ ರಸ್ತೆ. ಇಲ್ಲ ಅಂದರೆ ಈ ರೀತಿ ದೊಡ್ಡ ಹೆವಿ ಗೂಡ್ಸ್ ವೆಹಿಕಲ್ಗಳಿಗೆ ಯಾವುದಾದ್ರೂ ಪರ್ಯಾಯ ವ್ಯವಸ್ಥೆ ಮಾಡಿ ಅವ್ರು ಬರೋದಕ್ಕೆ. ನಾವು ಎರಡೂ ಮಾಡೋದಿಲ್ಲ ಅಂದ್ಬಿಟ್ರೆ ಹಾಗಾದರೆ ಈ ರೀತಿ ದುರಂತಗಳು ನಡೀತಾನೆ ಇದ್ದಾವೆ, ಇನ್ನಷ್ಟು ನಡಿಬೇಕು. ಯಾಕಂದರೆ ಇದು ಹಿಂದೇನೂ ಆಗಲಿಲ್ಲ, ಮುಂದೇನೂ ಆಗಲಿಲ್ಲ, ಮೇಲಿಂತ್ರ ಉರುಳಿ ಬೀಳೋದು ಅಂತ ಹೇಳಿದರೆ ಯಾರು ಪಾಪ ಇದರಲ್ಲಿ ಮರಣ ಹೊಂದಿದವರು ಅವ್ರು ಯಾರಂತೆ ಗೊತ್ತಾಗೋದಿಲ್ಲ. ಅಂದರೆ ಇನ್ನು ಇದಕ್ಕಿಂತ ನಮ್ಮ ರಸ್ತೆಗಳ ಭೀಕರತೆ ಬೇಕಾ ಅನ್ನುವಂಥದ್ದೇ ಈ ಪ್ರಶ್ನೆ ಇರುವುದಿಲ್ಲ. ನೀವೆಲ್ಲ ಯೋಚನೆ ಮಾಡ್ತಾ ಸಂಬಂಧಪಟ್ಟಂಥವರು ಏನು ಮಹನೀಯರು ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ಭುತವಾದ ರಸ್ತೆಗಳೆಲ್ಲ ನೀವೆಲ್ಲ ನೋಡ್ತೇವೆ. ಆ ರಸ್ತೆಗಳ ಗುಣಮಟ್ಟ ಹಾಗೇ ಇದೆನಾ ಅಂತ ನೋಡುವಂಥ ಈಗ ಪ್ರಶ್ನೆ ಬಂದಿದೆ, ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಹೀಗಾಗಿ ದಯವಿಟ್ಟು ಎಲ್ಲರೂ ಒಟ್ಟಿಗೆ ಈ ರೀತಿ ಘಟನೆಗಳು ಮುಂದೆ ನಡಿಬಾರ್ದು ಅಂತ ಹೇಳಿದರೆ ನಿಮ್ಮಂಥ ಸಾಮಾನ್ಯ ಜನರು ಇದ್ರ ಧ್ವನಿ ಆಗಬೇಕಂತ ಹೇಳಿ ಯಾರನ್ನು ಈ ಸಾವಿಗೆ ಇಂಥ ದುರ್ಘಟನೆ ಆಯ್ತಲ್ಲ, ಈ ದುರ್ಘಟನೆ ಯಾರು ಹೊಣೆ ಆಗ್ತಾರೆ ಅನ್ನುವಂಥದ್ದೇ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ.